ರಾಮನಗರದ ರೇಷ್ಮೆ ಉದ್ಯಮ. ಬೀದಿ ಬದಿಯ ಕಥೆಗಳು ಈ ಬದುಕ ಬಂಡಿ, ಬೀದಿ ಬದಿಯ ಕಥೆಗಳು ಈ ಬದುಕ ಬಂಡಿ. ನಮಸ್ಕಾರ ಸ್ನೇಹಿತರೆ, ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ನಾವು ನಗರದಲ್ಲಿ ವಾಸಿಸುವಂಥ ಜನ, ನಮ್ಮಗಳ ಪ್ರಪಂಚ ಎಷ್ಟು ಚಿಕ್ಕದು ಅಂತ ಅಂದರೆ, ಬೆಳಗ್ಗೆ ಹೇಳ್ತೀವಿ, ಮಕ್ಕಳನ್ನ ಸ್ಕೂಲ್ಗೋ ಕಾಲೇಜ್ಗೋ ಕಳಿಸ್ತೀವಿ, ನಾವು ಆಫೀಸ್ಗೆ ಹೋಗಿ ಬಂದ್ಬಿಡ್ತೀವಿ. ಮತ್ತೆ ರಾತ್ರಿ ಬಂದು ಮನೆಯಲ್ಲಿ ನಮ್ಮ ಊರಿನ ಟ್ರಾಫಿಕ್ಕನ್ನು ಶಪಿಸ್ತಾ, ನಮ್ಮ ಊರಿನ ಪೊಲ್ಯೂಷನನ್ನು ಬೈಕೊಳ್ತಾ, ನಮ್ಮೂರಿನ ಕೆಡ್ಡ ಬಿದ್ದ ರಸ್ತೆಗಳನ್ನು ನಾವು ಬೈಕೊಳ್ತಾ, ಇಷ್ಟೇ ಅಲ್ಲಪ್ಪ ಬದುಕು, ಇದು ಈ ಬದುಕಿನಿಂದ ಆಚೆ ಹೋಗೋಕೆ ಇನ್ನೊಂದು ಬದುಕೇ ಇಲ್ವಲ್ಲಪ್ಪ ಅಂತ ನಾವು ತಹತಹಿಸ್ತಾ ಇರ್ತಕ್ಕಂಥ ಹೊತ್ತಿನಲ್ಲಿ, ನಾವು ನಮ್ಮ ಪ್ರಪಂಚದಿಂದ ಈಚೆ ಬಂದರೆ ವಿಶಾಲವಾದಂಥ ಈ ಭಾರತದಲ್ಲಿ ಲಕ್ಷಾಂತರ ಬಗೆಯ ಉದ್ದಿಮೆಗಳು ನಮ್ಮನ್ನು ಆವರಿಸ್ಕೊಂಡಿವೆ. ನಮಗೇ ಗೊತ್ತಿಲ್ಲದಂತೆ ನಮ್ಮ ಬದುಕನ್ನು ಕಟ್ಟುವಂಥ ಲಕ್ಷಾಂತರ ಉದ್ದಿಮೆಗಳು ನಮ್ಮ ಸುತ್ತಲೂ ಎಲೆಮರೆ ಕಾಯಂತೆ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು 24/7. ಅಂಥದ್ರಲ್ಲೊಂದು ಪ್ರಮುಖವಾದಂಥ ಉದ್ಯಮ ನಮ್ಮ ಮೈಸೂರಿನ ದೇಶಕ್ಕೆ ಐತಿಹಾಸಿಕ ಮಹತ್ವವುಳ್ಳ GI ಟ್ಯಾಗ್ ತಗೊಂಡಿರುವಂಥ ರೇಷ್ಮೆ ಉದ್ಯಮ, ರಾಮನಗರದ ರೇಷ್ಮೆ ಉದ್ಯಮ. ನೀವು ನಂಬಲಿಕ್ಕಿಲ್ಲ, ರಾಮನಗರದಲ್ಲಿ ಈ ಸಣ್ಣ ಸಣ್ಣ ರೇಷ್ಮೆ ಉದ್ಯಮಗಳು 3,000ಕ್ಕೂ ಹೆಚ್ಚು. ಇದರ ನೇರ ಡಿಪೆಂಡೆನ್ಸ್ ಎಷ್ಟಿರ್ಬೋದು? ಲಕ್ಷಾಂತರ ಕುಟುಂಬಗಳು ನೇರವಾಗಿ ಈ ರೇಷ್ಮೆ ಉದ್ಯಮವನ್ನೇ ನಂಬಿ ಜೀವನವನ್ನು ಮಾಡ್ತಾ ಇದೆ. ನೋಡ್ರಿ, ನಾವು ಎಷ್ಟು ನಮ್ಮ ಬದುಕು ಓದೋದು, ಕೆಲಸಕ್ಕೆ ಸೇರೋದು, ಕೆಲಸ ಮಾಡೋದು, ರಿಟೈರ್ ಆಗೋದು ಅನ್ನೋ ಒಂದು ಸ್ಟ್ರೈಟ್ ಲೈನ್ ಎಳೆದಿರ್ತೀವಲ್ಲ, ಬದುಕು ಅಷ್ಟು ನಿಸ್ಸಾರವಾಗಿಲ್ಲ. ಬದುಕು ವೈವಿಧ್ಯಮಯವಾಗಿದೆ, ಬದುಕು ತುಂಬ ಕಲರ್ಫುಲ್ ಆಗಿದೆ. ಅಂಥ ಕಲರ್ಫುಲ್ ಆಗಿರುವಂಥದ್ದು ರೇಷ್ಮೆ ಉದ್ಯಮ. ನಾವು ನೀವೆಲ್ಲ ನಮ್ಮ ಮನೆಯವ್ರಿಗೆ ಕೊಡಿಸೋವಂಥ ರೇಷ್ಮೆ ಸೀರೆಗಳ ಮೂಲವಾದಂಥ ರೇಷ್ಮೆ ಗೂಡನ್ನು ನೀವು ನೋಡ್ತಾ ಇದ್ದೀರಾ. ಈಗ ಬನ್ನಿ, ನಾನು ನಿಮಗೆ ಈ ರೇಷ್ಮೆ ಗೂಡು, ಆ ರೇಷ್ಮೆ ನೂಲನ್ನು ತೆಗೆಯುವಂಥ ಕಲೆ, ಅದರಿಂದ ಇರತಕ್ಕಂಥ ಮಾನವ ಶಕ್ತಿ, ಅದರಿಂದ ಇರತಕ್ಕಂಥ ಪರಿಶ್ರಮ, ಅದರಿಂದ ಇರತಕ್ಕಂಥ ಸ್ಕಿಲ್ ಎಲ್ಲವನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಈ ಥರದ್ದು ಒಂದು ಜಗತ್ತಿದೆಯಾ ಅಂತ ಆಶ್ಚರ್ಯ ಪಡುವಂಥ ಸರದಿ ನಿಮ್ಮದಾಗಲಿ. ಬದುಕ ಬಂಡಿ. ನೀವು 10 ವರ್ಷ, 20 ವರ್ಷ, ಒಂದೊಂದು ಸೀರೆನ 30 ವರ್ಷ, 50 ವರ್ಷ ಇಟ್ಟಿರೋವಂಥ ಸೀರೆಗಳನ್ನ, ರೇಷ್ಮೆ ಸೀರೆಗಳನ್ನು ನೋಡಿದ್ದೀರಾ? ಆ ರೇಷ್ಮೆ ಸೀರೆಗೆ ಬೇಕಾದಂಥ ರೇಷ್ಮೆಯ ನೂಲುಗಳನ್ನು ತಯಾರಿಸೋದು ಹೇಗೆ ನೋಡಿದ್ದೀರಾ? ಭಾಳಷ್ಟು ಜನ ನೋಡಿಲ್ಲ. ಇವತ್ತು ನಾನು ನಿಮಗೆ ಅದನ್ನು ತೋರಿಸೋದು ಕರ್ಕೊಂಬಂದಿದ್ದೀನಿ. ರಾಮನಗರದಲ್ಲಿರೋವಂಥ ಒಂದು ಚಿಕ್ಕ ಘಟಕ ನೋಡಿ, ಕನ್ನಡದಲ್ಲಿ ಒಂದು ಪದ ಇದೆ, ತೇರ ನೆಳೆದವರು. ರಾಜ್ಯದ ಅಭಿವೃದ್ಧಿಯ ತೇರನ್ನು ಎಳಿತಾ ಇರತಕ್ಕಂಥಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಅದರಲ್ಲಿ ರಾಮನಗರದ ಒಂದು ಚಿಕ್ಕ ಮಟ್ಟದ ಒಂದು ಉದ್ಯಮವನ್ನು ಕಟ್ಟಿಕೊಂಡು 10 ಜನಕ್ಕೆ ಕೆಲಸ ಕೊಟ್ಕೊಂಡು ಒಂದು ಉದ್ಯಮವನ್ನು ನಡೆಸಿ ನಾಡಿಗೆ ಅಭಿವೃದ್ಧಿಯಲ್ಲಿ ತನ್ನದು ಒಂದು ಕಿರುಕಾಣಿಕೆಯನ್ನು ಕೊಡ್ತಿರ್ತಕ್ಕಂಥ ರಾಮನಗರದ ನಮ್ಮ ಸೋದರ ನಯಾಜ್ ಅವ್ರನ್ನ ಇವತ್ತು ನಾನು ಭೇಟಿ ಮಾಡಿಸ್ತಾ ಇದ್ದೀನಿ. ಅವರ ಕಷ್ಟ ನಷ್ಟಗಳೇನು, ಅವರ ದುಃಖ ದುಮ್ಮಾನಗಳೇನು, ಅವರ ಲಾಭ ನಷ್ಟಗಳೇನು, ಅವರ ಸುಖ ಸಂತೋಷಗಳೇನು, ಇದರಲ್ಲಿ ಪಟ್ಟಂತ ವ್ಯಥೆ ಏನು, ಇದರಲ್ಲಿ ಪಟ್ಟಂತ ಸಾರ್ಥಕತೆ ಏನು, ಎಲ್ಲನೂ ಅವ್ರ ಬಾಯಿಂದ ಕೇಳೋಣ. ನಮಸ್ಕಾರ ನಯಾಜ್ ಅವ್ರಿಗೆ. ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದ್ದೀರಾ? ನಾನು 20 ವರ್ಷದಿಂದ ಮಾಡ್ತಾ ಇದ್ದೀನಿ. ನಿಮ್ಗೆ ಎಲ್ಲ ಬಿಟ್ಟು ನಿಮಗೆ ಈ ರೇಷ್ಮೆನೇ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಸರ್, ಇದು ಕಸಬ್ದಾರು ನಮ್ದು. ನಮ್ ತಂದೆ ಎಲ್ಲ ಮಾಡ್ಕೊಂಡು ಬಂದವ್ರೆ. ನಿಮ್ ತಂದೆನೂ ಇದೇ ಮಾಡ್ತಾ ಇದ್ರ? ಅವ್ರು ಎಷ್ಟು ವರ್ಷ ಮಾಡಿದ್ರು? ಅವ್ರನ್ನ 15 ವರ್ಷ ಮಾಡೋರು. ಅವ್ರ ತಂದೆ ಒಂದ್ 5 ವರ್ಷ ಮಾಡೋರು. ಅವ್ರು ಸೊ ನಿಮ್ ತಾತನವರು ಮಾಡಿದ್ರು, ನಿಮ್ ತಂದೆಯವರು ಮಾಡಿದ್ರು, ಈಗ ನೀವು ಮಾಡ್ತಾ ಇದ್ದೀರಾ? ಮಾಡೋಣ ಅಂತ ಮಾಡ್ತಾ ಇದೀವಿ. ನಿಮ್ ಮಕ್ಳಿಗೂ ಇದೇ ಕಂಟಿನ್ಯೂ ಮಾಡ್ತೀರಾ? ಇಲ್ಲ, ಮಾಡಲ್ಲ. ಯಾಕೆ? ಇಲ್ಲ, ಇದ್ರೆ ಮುಂದೆ. ಎಷ್ಟ್ ಮಕ್ಳು ನಿಮ್ಗೆ? ಇಬ್ರೇ ಮಕ್ಳ? ಓಹೋ, ಏನ್ ಮಾಡಿಸ್ತಾ ಇದೀರಾ? ಇಬ್ರು ಓದ್ತಾವ್ರೆ. ಓದಿಸ್ತಾ ಇದ್ದೀರಾ? ಏನ್ ಓದ್ತಾ ಇದಾರೆ? ಇನ್ನ ಒಂದು 5ನೇ ಕ್ಲಾಸ್, ಒಂದು 8ನೇ ಕ್ಲಾಸ್. 5ನೇ ಕ್ಲಾಸ್, ಒಬ್ರು 8ನೇ ಕ್ಲಾಸ್. ಯಾಕೆ ಈ ಬಿಸ್ನೆಸ್ ಮಾಡೋದ್ ಬೇಡವಾ ಅವರು? ಸಾಕು ಸರ್, ನಮ್ ತಲೆಗೆ ಸಾಕಂತ. ಯಾರೇ ಒಬ್ಬ ಉದ್ಯಮಿನ್ ಕೇಳಿದ್ರು ಇದು ನಮ್ ತಲೆಗೆ ಸಾಕು ಅಂತ ಹೇಳ್ತಾರೆ. ಯಾಕೆ ಅಂತ? ಯಾಕೆ ನಯಾಜ್ ಅವ್ರೆ, ಯಾಕೆ ನಿಮ್ ತಲೆಗೆ ಸಾಕಿದ್ರು? ನಮ್ಗೆ ಇದ್ನಲ್ಲಿ ಏನಂತ ಹೇಳಿದ್ರೆ, ನಮ್ಗೆ ಒಂದು ಫುಲ್ ಟೆನ್ಷನ್ ಇಲ್ಲೇ ಇರ್ತದೆ. ದಿವಸ ಇದೆ ಕೆಲಸ ಇರ್ತದೆ, ಒಂದ್ ದಿವಸಾನು ರಜಾ ಸಿಗಲ್ಲ. ಎಲ್ಲ ನಾವು ಓಡಾಡಕ್ಕೆ ಇದಿರಲ್ಲ, ಏನು ಮಾಡಂಗಿಲ್ಲ, ಒಂದ್ ಮದ್ವೆಗೆ ಹೋಗಂಗಿಲ್ಲ, ಮುಂಜಿಗೆ ಹೋಗಂಗಿಲ್ಲ, ಊರ್ಗ್ ಹೋಗಂಗಿಲ್ಲ, ಸ್ನೇಹಿತರು ನೋಡಂಗಿಲ್ಲ, ಬೆಳಗ್ಗೆ ಎದ್ದು ಇಲ್ಲಿ ನಿಂತಿರ್ಬೇಕು. ನಿಂತಿರ್ಬೇಕು. ಅದಕ್ಕೆ ಇದು ಸಾಕಾಗೋಗಿದೆ.
ಬಟ್ ಎಲ್ಲ ಹಿಂಗೆ ಅಂದ್ಬಿಟ್ರೆ ನಾಳೆ ನಮ್ಗೆ ರೇಷ್ಮೆ ಸೀರೆ ಕೊಡೋರು ಯಾರಪ್ಪ ನಯಾಜ್ ಅವ್ರೆ? ರೇಷ್ಮೆ ಸೀರೆಯವರು ಈಗ ನೆಕ್ಸ್ಟ್ ಈಗ ಬರ್ತಾ ಇದಲ್ಲ ಸರ್ ಚೈನಾ ಫ್ಯಾಕ್ಟ್ರಿ, ಅದರಿಂದ ಸ್ವಲ್ಪ ನಮ್ಗೆ ವರ್ಕೌಟ್ ಆಗುತ್ತೆ. ನಯಾಜ್ ಅವ್ರು ಹೇಳ್ತಾ ಇರೋದು ಏನು ಅಂದ್ರೆ, ಮುಂದೆ ಒಂದು ಚೈನೀಸ್ ಮೆಷಿನರಿಗಳು ಇಂಟ್ರೊಡ್ಯೂಸ್ ಆಗಿದೆ, ಅದರಲ್ಲಿ ನಮ್ಗೆ ಈ ಯಾವುದೇ ರೀತಿಯಾದಂತ ಸೂಪರ್ವಿಷನ್ ಅಗತ್ಯ ಇಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತಲ್ಲ ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಮಾನ, AI. ಸೊ ಹಾಗಾಗಿ ಎಲ್ಲ ಆಧುನಿಕ ಅತ್ಯಾಧುನಿಕ ಮೆಷಿನ್ಗಳು ಈ ರೇಷ್ಮೆ ಉದ್ಯಮಕ್ಕೂ ಬರ್ತಾ ಇವೆ. ಸೊ ಅದು ಬಂದಾಗ ಇಷ್ಟೊಂದೆಲ್ಲ ಕಷ್ಟ ಪಡಂಗಿಲ್ಲ ಅಂತ ತಾನೇ ನಯಾಜ್ ಅವ್ರು ಹೇಳೋದು. ಹೌದು. ಎಷ್ಟು ಜನನ ನೀವು ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ ಸರ್ ಒಂದು 20 ಜನ ಅವ್ರೆ. ಏನ್ ಬೆಳಗಿನ ಸಂಜೆ ತನಕ ಮಾಡ್ತಾ ಇರ್ತಾರ? ಹಾ, ಬೆಳಗ್ಗೆ 7:30 ಇಂದ 4 ಗಂಟೆಯಿಂದ ಮಾಡ್ತಾರೆ. ಈಗ ಹೇಳಿ, 100 ರೂಪಾಯಿ ಇದ್ರ ಮೇಲೆ ಹಾಕಿದ್ರೆ ನಿಮ್ಗೆ ಎಷ್ಟು ನಿಮ್ಗೆ ಲಾಭ ಬರುತ್ತಾ ಲಾಭ ಇಲ್ವಾ? ಸರ್ ಅದ್ರಲ್ಲಿ ಬರುತ್ತೆ, ಒಂದೊಂದ್ಸತಿ ಬರುತ್ತೆ, ಒಂದೊಂದ್ಸತಿ ಬರಲ್ಲ. ಆ ಗೂಡು ರೀಲ್ ಆಗೋ ಗಂಟ ರೇಷ್ಮೆ ಸೇಲ್ ಮಾಡೋ ನಿಂಗೆ. ಆಮೇಲೆ ನಮ್ದು ರೇಷ್ಮೆ ಬಜಾರ್ ಒಂದೊಂದ್ಸತಿ ಹೊಂಟೈತದೆ, ಒಂದೊಂದ್ಸತಿ ಏರ್ಕೊಂತದೆ. ಆ ರೀತಿ ಇಂದ ನಾವು ಎಲ್ಲ ಮಾಡ್ಕೊಂಡು ಬದುಕೊಂಡು ಹೋಯ್ತಾ ಇದೀವಿ. ಇದ್ ಮಾಡಿದಿರಲ್ಲ, ದುಡ್ಡು ಎಲ್ಲಿಂದ ತಂದು ಹಾಕ್ತೀರಿ? ಇಷ್ಟೆಲ್ಲ ದುಡ್ಡು ಬೇಕಲ್ಲ ಇದಕ್ಕೆ? ಏನೊಂದು ಮಾಡ್ಬೇಕಲ್ಲ ಸರ್. ವ್ಯವಹಾರ ಮಾಡ್ಬೇಕಂದ್ರೆ ಏನಾದ್ರು ಮಾಡ್ಬೇಕಂತ ಅಲ್ಲಿ ಇಲ್ಲಿ ಸಾಲ ಮಾಡ್ಬೇಕು, ಫೈನಾನ್ಸ್ ಮಾಡ್ಬೇಕು, ಹೌದು, ಕಟ್ಬೇಕು. ತಗೊಂಡ್ ಬಂದ್ ಹಾಕ್ತೀರಾ? ಹೌದು. ಕೆಲಸ ಈಗ ದುಡ್ಡು ಬರ್ಲಿಲ್ಲ ಅಂದ್ರು ನಾವ್ ಏನ್ ಮಾಡ್ಬೇಕು? ಈ ಕೆಲಸ ನಿಂತ್ಕೊಂತದೆ. ಈಗ ಆಳುಗಳಿಗೆ ನಾವು ಎಲ್ಲ ಕೆಲಸ ಕೊಡ್ಬೇಕು. ಎಲ್ಲಾರು ತಾವು ಯಾರ್ ತಾವು ಫ್ರೆಂಡ್ ತಾವು ಈಸ್ಕೊಂಡು ಮಾಡ್ಕೊಳ್ಬಹುದು. ಒಟ್ಟಿನಲ್ಲಿ ನಿಮ್ಗೆ ದುಡ್ಡು ಬರುತ್ತೋ ಬರದೇ ಇರುತ್ತೋ ಕೆಲಸ ನಿಲ್ಸಂಗಿಲ್ಲ. ಇವ್ರಗಳಿಗೆ ಕೆಲಸ ಕೊಡ್ತಾನೆ ಇರ್ಬೇಕು ನೀವು. ಹೌದು ಹೌದು. ಇವ್ರಿಗೇನು ತಿಂಗ್ಳಿಗೆ ಸಂಬಳ ಅಂತ ಕೊಡ್ತೀರಾ ನೀವು? ಇಲ್ಲ, ದಿವಸ ಮಾಡಿದ್ರೆ ದಿವಸ ಇವ್ರ ಮನೆ ತಾವ್ ಹೋಗ್ಬೇಕು. ಯಾಕೆ? ಕರಿಯಾಕೆ ನಮ್ ಹುಡುಗ ಅವನ್ನೇ ಕರ್ಕೊಂಡ್ ಬರೋದು. ಯಾಕೆ ಕರೀದಿದ್ರೆ ಬರಲ್ಲ ಇವರು? ಬರ್ತಾರೆ ಸರ್. ಬರ್ತಾರ? ಆದ್ರೂ ನೀವು ಹೋಗಿ ದಿನ ಕರಿಬೇಕು, ಕರ್ಕೊಂಡ್ ಬಂದು ಕೆಲಸ ಮಾಡಿಸ್ಕೋಬೇಕು. ಹೌದು. ಸೊ ಈಗ ನೀವ್ ಎಲ್ಲೋ ಒಂದ್ ಎಮರ್ಜೆನ್ಸಿ, ನಿಮ್ಗೆ ಹುಷಾರಿಲ್ಲ, ಒಂದಿನ ಕೆಲ್ಸದ ಮೇಲೆ ಬರಕ್ ಆಗ್ಲಿಲ್ಲ, ಆಗೇನ್ ಮಾಡ್ತೀರಾ? ಎಲ್ಲ ಮಾಡ್ಕೊಂತಾರ. ಅವರೇ ಮಾಡ್ಕೊತಾರೆ. ಈಗ ಅವರೆಲ್ಲ ಕೆಲ್ಸದಲ್ಲಿ ಚೆನ್ನಾಗಿ ಕೆಲಸ ಕಲ್ಸ್ಬಿಟ್ಟಿದ್ದಾರೆ. ಹೌದೌದು. ನೀವ್ ಎಷ್ಟು ವರ್ಷ ತಗೊಂಡ್ರಿ ಕೆಲಸ ಕಲಿಯಕ್ಕೆ? ನಾವು ಒಂದು 5-6 ವರ್ಷ. ಟೆಕ್ನಿಕ್ ಇದು ಯಾವ ರೀತಿ ಮಾಡಿಸ್ಬೇಕು, 5-6 ವರ್ಷ ನಾವು ತಗೊಂಡಿದ್ವಿ. ಈ ವ್ಯವಹಾರದಲ್ಲಿ ಲಾಸ್ ಜಾಸ್ತಿನ ಪ್ರಾಫಿಟ್ ಜಾಸ್ತಿ? ಸರ್ ಇದ್ರಲ್ಲಿ ಏನಂತ ಹೇಳಿದ್ರೆ ಆರಾಮಾಗಿ ನಾವು ಬದುಕೊಂಡು ಆರಾಮಾಗಿ, ಈಗ ನಾವು ಬೇರೆ ಕಡೆ ಹೋದ್ರೆ ನಮ್ಗೆ ಏನ್ ಕೂಲಿ ಸಿಗುತ್ತೆ ಇದ್ನಲ್ಲಿ ನಾವು ಮಾಡ್ಕೊಂಡು ಆರಾಮಾಗಿ ಇರ್ಬೋದು. ಇವ್ರ ಅರ್ಥ ಏನ್ ಗೊತ್ತಾ ಸ್ನೇಹಿತರೆ? ಬೇರೆ ಕಡೆ ಸಂಬಳಕ್ಕೆ ಹೋಗಿ ದುಡಿದ್ರೆ ಏನ್ ಸಿಗುತ್ತೋ ಅದನ್ನ ಇವರು ಮನೆ ಮುಂದೆ ಕೆಲಸ ಇಟ್ಕೊಂಡು 4-6 ಜನಕ್ಕೆ ಕೆಲಸ ಕೊಟ್ಕೊಂಡು ತಮ್ಮ ಸಂಸಾರನು ಸಾಕ್ಬೋದಾ? ಹೌದು, ಸಾಕ್ಬೋದು. ಎಲ್ಲಿ ಗಂಟ ಮಾಡ್ಬೇಕು ಅಂತ ಇದಾರೆ? ಇರೋ ಗಂಟ ಮಾಡ್ತೀರಾ? ಹೌದು, ಮಾಡ್ತೀನಿ. ಈ ಮಿಷಿನ್ಗಳೆಲ್ಲ ಹಾಕಿದ್ರಲ್ಲ, ಯಾರು ನೀವ್ ಹಾಕಿದ್ದ, ನಿಮ್ ತಂದೆಯವ್ರು ಹಾಕಿದ್ದ? ಈ ಮಿಷಿನ್ ನಮ್ ತಂದೆಯವ್ರದ್ದು ಹಳೇದು. ಟೆಕ್ನಿಕ್ ಬೇರೆ ಬೇರೆ ಬರುತ್ತದೆ. ಇದು ತುಂಬಾ ಹಳೆ ಮಿಷಿನ್. ಇದು ಹೊಸ ಮಿಷಿನ್. ಇದು ಮುಂಚೆ ಹೆಂಗ್ ತೆಗಿತಾ ಇದ್ರಿ? ಮುಂಚೆ ಎಲ್ಲ ಇದು ಪ್ಲಾಸ್ಟಿಕ್ ಕಿರ್ಕಿ ಇತ್ತಲ್ಲ, ಆ ಸೌದೆತ್ತಿತ್ತು, ಸ್ವಲ್ಪ 6 ಎಳೆ ಇತ್ತು, ಈಗ 8 ಎಳೆ ಆಗಿದೆ. ಈ ತರ ಟೆಕ್ನಿಕ್ ಒಂದೊಂದ್ ಟೆಕ್ನಿಕ್ ಬರ್ತಾ ಇದೆ, ಮಾಡ್ತಾವ್ರೆ. ಈ ನೂಲನ್ನ ತೆಗೆದ್ಬಿಟ್ಟು ಏನ್ ಮಾಡ್ತೀರಾ? ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಮಾರ್ತೀರಾ? ಪಾರ್ಟಿಗಳು ಬರುತ್ತೆ, ಅವರೇ ಬರ್ತಾರೆ ಹುಡ್ಕೊಂಡು? ಬರುತ್ತೆ. ಅವ್ರು ತಗೊಂಡೋಗಿ ಏನ್ ಮಾಡ್ತಾರೆ? ಇದನ್ನ ಟ್ವಿಸ್ಟಿಂಗ್ ಮಿಷಿನ್ ಹಾಕೊಂತಾರೆ, ಸೇಲಿಂಗ್ ಮಾಡ್ತಾರೆ, ಆ ರೀತಿ ಮಾಡ್ತಾರೆ. ಇದು ಕೊನೆಗೆ ಸೀರೆ ಮಾಡೋರ ಹತ್ರ ಹೋಗಕ್ ಮುಂಚೆ ಎಷ್ಟು ಕೈ ಬದಲಾಯಿಸ್ತೀರಾ? ಒಂದು 3 ಕೈ ಬದಲಾಯಿಸ್ತೀವಿ. ಹೆಂಗೆ? ಈಗ ನೀವು ಫಸ್ಟ್ ಹುಳು ಎಲ್ಲಿಂದ ತಂದ್ರಿ? ಗೂಡು ಮಾರ್ಕೆಟಿಂದ ಗೂಡು ತಂದ್ರಿ, ನೀವು ನೂಲ್ ಮಾಡಿದ್ರಿ. ಆಮೇಲೆ ನೂಲನ್ನ ಮಾರ್ಬಿಡ್ತೀವಿ ಪಾರ್ಟಿಗಳಿಗೆ. ತಗೊಂಡು ಹೋಗಿ ಟ್ವಿಸ್ಟಿಂಗ್ ಮಿಷಿನ್ ಹಾಕ್ತಾರೆ, ಆ ವಾರ್ ತೆಗಿತಾರೆ, ವಾರ್ ತೆಗ್ದು ಸೀರೆ ಅವ್ರಿಗೆ ಕೊಡ್ತಾರೆ. ಟ್ವಿಸ್ಟಿಂಗ್ ಮಿಷಿನ್ ಅಲ್ಲಿ ಏನ್ ತೆಗಿತಾರೆ ಅವರು ಸಿಂಗಲ್ ಮಾಡ್ತಾರೆ. ಇದು ಎಳೆ ಈಗ ಎಷ್ಟು ಎಳೆ ನೀವು ಹಾಕ್ತಾ ಇರೋದು? ಈಗ 6 ಗೂಡು ಆಡ್ತಾ ಇದೆ. 6 ಗೂಡು ಅಂತ ಹೇಳಿದ್ರೆ 60 ಗ್ರಾಮ್ ಬರುತ್ತೆ. 6 ಗೂಡು 60 ಗ್ರಾಮ್. ಒಂದ್ ಗೂಡಿಗೆ 10 ಗ್ರಾಮ್ ಬರುತ್ತೆ. ಒಂದು ಗೂಡಿಗೆ 10 ಗ್ರಾಮ್ ಬರುತ್ತೆ. ಒಂದು ಗೂಡು ಅಂದ್ರೆ ತೆಗೆದು ತೋರಿಸಿ. ಅದು ಒಂದು ಗೂಡು ಯಾವ್ದು ಇದೆಯಲ್ಲ, ಅದು ಒಂದು ಗೂಡು. ಈ ಒಂದು ಗೂಡಿಗೆ 10 ಗ್ರಾಮ್ ಬರುತ್ತೆ. ಗ್ರಾಮ್ ಇದು ಎಳೆ ಪವರ್. ಇದು ಎಳೆ ಇದೆಯಲ್ಲ, ಪವರ್ 10 ಗ್ರಾಮ್. ಅದು 10 ಗ್ರಾಮ್. ಇದು 6 ಸೇರಿದ್ರೆ 60 ಗ್ರಾಮ್ ಇರುತ್ತದೆ. 5 ಸೇರಿದ್ರೆ 50 ಗ್ರಾಮ್ ಬರುತ್ತೆ.
8 ಸೇರಿದ್ರೆ 80 ಗ್ರಾಮ್ ಬರುತ್ತೆ. ಆ ರೀತಿಯಿಂದ ಈಗ ನೀವೆಷ್ಟು 6 ಸೇರ್ಸ್ ಮಾಡ್ತಾ ಇದ್ದೀರಾ? 6 ಸೇರಿ ಮಾಡಿಸ್ತಾ ಇದೀವಿ. 6 ಸೇರ್ಸ್ ಮಾಡಿಸಿ ಒಂದ್ ನೂಲ್ ತೆಗಿತೀರಾ? ತೆಗಿತಾ ಇದೀವಿ. ಸೀರೆ ಮಾಡ್ಬೇಕಾದ್ರೆ ಎಷ್ಟು ಎಳೆ ಇರ್ಬೇಕು? ಅವರು ಲೆಕ್ಕ ಹೇಳ್ತಾರೆ. ಅವರು ಆ ಟ್ವಿಸ್ಟಿಂಗ್ ಮಿಷಿನ್ ಅವರಿಗೆ ಗೊತ್ತಾಯ್ತದೆ. ಅದು ಅವ್ರಿಗೆ ಗೊತ್ತದ. ಗೊತ್ತಾಯ್ತು. ಸಾಮಾನ್ಯವಾಗಿ ನಾನು ನಿಮ್ಗೆ ಕೇಳೋದು, ಸಾಮಾನ್ಯವಾಗಿ ಎಷ್ಟಿರ್ಬೇಕು? ಅವ್ರ ಕ್ವಾಲಿಟಿ ಮೇಲೆ ಸರ್, ಅದು ಅವ್ರ ಕ್ವಾಲಿಟಿ ಮೇಲೆ. 6 ಎಳೆ ಮೇಲೂ ತೆಗಿತಾರೆ. 6 ಎಳೆ, 5 ಎಳೆ, 4 ಎಳೆ, 8 ಎಳೆ. ಅವ್ರು ಯಾವ ರೀತಿ ಅವರು ಕಟ್ತಾರೆ ಆ ರೀತಿ ಅವ್ರ ಆರ್ಡರ್ ತಗೊಂಡು ಕೆಲವ್ರು ತಗೋ ಒಂದೊಂದ್ ಫ್ಯಾಕ್ಟ್ರಿಯಲ್ಲಿ ಒಂದೊಂದ್ ತರ ಬರುತ್ತೆ. ಆ ಫ್ಯಾಕ್ಟ್ರಿ ಮೇಲೆ ಬಂದ್ಮೇಲೆ ಅವರು ಸೆಲೆಕ್ಷನ್ ಮಾಡಿ ಆ ರೀತಿ ಯಾವ ರೀತಿ ಮಾಡ್ತದೆ ಆ ರೀತಿ ಅವ್ರಿಗೆ ತೆಗಿಕೊಂತಾರ ಅವ್ರು. ಈಗ ನಿಮ್ ತಂದೆಯವ್ರು ಮಾಡ್ತಾ ಇದ್ರಲ್ಲ, ನೀವು ಮಾಡ್ಬೇಕು ಅಂತ ಯಾಕೆ ಅನಿಸ್ತು? ನೀವ್ಯಾಕೆ ಓದಕ್ ಹೋಗ್ಲಿಲ್ಲ? ಸರ್, ನನಗೆ ಈ ಬಿಸ್ನೆಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಮಾಡ್ಬೇಕು ಅಂತ ಮಾಡೋಣ. ನಮ್ ತಂದೆ ಎಷ್ಟೇ ವಯಸ್ಸಿಗೆ ನಿಮ್ ತಂದೆ? ಚಿಕ್ಕ ವಯಸ್ಸಿಗೆ ಬಂದ್ಬಿಟ್ರ ಇದಕ್ಕೆ? ಒಂದು 18 ವರ್ಷ ಆಯ್ತು. 18 ವರ್ಷಕ್ಕೆ ಬಂದ್ಬಿಟ್ರಿ. ಈಗ ಎಷ್ಟು ವರ್ಷ ನಿಮ್ಗೆ? 40 ವರ್ಷ. 20 ವರ್ಷದಿಂದ ಇದೇ ಬಿಸ್ನೆಸ್ ಅಲ್ಲಿ ಇದ್ದೀರಾ? ಹೌದು. ನಿಮ್ ತಂದೆ ಇದಾರ ಈಗ್ಲೂ? ಇಲ್ಲ, ಈಗಿಲ್ಲ. ಇಲ್ವಾ? ಸೊ ಈಗ ಪೂರ್ತಿ ನೀವೇ ನೋಡ್ಕೊಳ್ಳೋದು? ಹೌದು. ಇದೆಲ್ಲ ಮಾಡಿದಿರಲ್ಲ, ನೀವು ಮಾಡಿದ್ದ ನಿಮ್ ತಂದೆಯವ್ರು? ಇಲ್ಲ, ನಮ್ ತಂದೆಯವ್ರು ಮಾಡಿದ್ದು. ನಿಮ್ ತಂದೆಯವ್ರು ಮಾಡಿದ್ದ? ನೀವ್ 20 ವರ್ಷದಿಂದ ಸಂಪಾದನೆ ಮಾಡಿದಿರಲ್ಲ, ಏನ್ ಮಾಡಿದ್ದೀರಾ? 20ನೇ ವರ್ಷದಿಂದ ಇಲ್ಲಿ ನಮ್ದು ಹಳೇದ ಮನೆ ಅಂತ ನಾವು ತಗೊಂಡಿದೀವಿ. ಬೇರೆ ಕಡೆ ಒಂದ್ ಮನೆ ಮಾಡಿದೀವಿ. ಈಗ ಈ ಮಕ್ಳು ಓದ್ತಿದಾರೆ, ಮದ್ವೆ ಮಾಡ್ಬೇಕು, ಎಲ್ಲ ಮಾಡ್ತೀರಾ ಇದ್ರಲ್ಲೇನೆ? ಮಾಡ್ಬೇಕಂತ ಆಸೆ ಮಡಗಿದೀನಿ. ದೇವ್ರ ಮೇಲೆ ಇದು. ಈಗ ಮುಂದಕ್ಕೆ ಯಾರೋ ಬಂದ್ರು, ಈಗ ನಾನೇ ಬಂದೆ. ಈಗ ಬಂದು ನೋಡಿ ನಯಾಜ್ ಅವ್ರೆ, ನಾನೊಂದು ರೇಷ್ಮೆ ಗೂಡು ಹಾಕ್ಬೇಕು ಈ ತರ ಫ್ಯಾಕ್ಟ್ರಿ ಅಂತ ಅನ್ಕೋತೀನಿ. ನನ್ಗೆ ನೀವು ಹಾಕಪ್ಪ ಪರವಾಗಿಲ್ಲ ಅಂತೀರಾ? ಬೇಡ, ಹಾಕಕ್ಕೆ ಅವ್ರಿಗೆ ಇಷ್ಟ ಇದ್ರೆ ನಾವು ಹಾಕಕ್ಕೆ ಸಪೋರ್ಟ್ ಮಾಡ್ತೀವಿ. ರಿಲಯನ್ಸ್ ಇಂದ ಇದ್ ಮಾಡ್ತಾ ಇದೀವಿ. ಅದಕ್ಕೆ ಏನ್ ಇದಿದೆ, ಸಬ್ಸಿಡಿ ಏನಿದೆ, ಯಾವ ರೀತಿ ಮಾಡಬೇಕು ಅದೆಲ್ಲ ನಾವು ಹೇಳ್ಕೊಡ್ತೀವಿ. ಸಬ್ಸಿಡಿನೂ ಕೊಡುತ್ತಾ ಸರ್ಕಾರ? ಕೊಡುತ್ತೆ. ಏನ್ ಸಬ್ಸಿಡಿ ಕೊಡುತ್ತೆ ಸರ್? ಇದು ಮಿಷಿನ್ ಹಾಕಕ್ಕೆ ಒಂದು 50% ಸ್ಟೇಟ್ ಗೌರ್ಮೆಂಟ್ ಕೊಡ್ತದೆ, 25% ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತದೆ, 25% ನಾವು ಕಟ್ಟಬೇಕು. ಕೇಳಿದ್ರಲ್ಲ ಸ್ನೇಹಿತರೆ, 1 ಲಕ್ಷ ಆದ್ರೆ ಈ ಮಿಷಿನ್ಗೆ 25,000 ಮಾತ್ರ ಇವರು ಉದ್ಯಮಿ ಹಾಕಿದ್ರೆ, ಇನ್ನು 25,000 ಕೇಂದ್ರ ಸರ್ಕಾರದಿಂದ, 50,000 ರೂಪಾಯಿಗಳು ರಾಜ್ಯ ಸರ್ಕಾರದಿಂದ ಕೊಡ್ತಾರೆ. ಸಪೋರ್ಟ್ ಮಾಡ್ತಾರೆ ಸರ್ಕಾರದವರು ಅಂತ. ಈಗ ನಿಮ್ಮನ್ನ ಇದನ್ನ ನಡೆಸ್ತಾ ಇದ್ರಲ್ಲ, ಇದನ್ನ ನೋಡ್ಕೊಂಡು ಯಾರು ಬಂದವ್ರ? ನಯಾಜ್ ಅವ್ರೆ ನಾನು ಹಾಕ್ತೀನಿ ಅಂತ ಯಾರು ಬಂದವ್ರ? ಬಂದವ್ರೆ, ಬಹಳ ಜನ ಬಂದವ್ರ. ಒಟ್ಟು ರಾಮನಗರದಲ್ಲಿ ಈಗ ಎಷ್ಟ್ ಜನ ಇದ್ದೀರಾ ನೀವು? ನಿಮ್ಗೆ ಅಂದ್ರೆ ಈ ತರ ನೂಲ್ ತೆಗಿಯೋರು ಇದೀರಲ್ಲ ಮಿಷಿನ್ ಹಾಕೊಂಡು, ಎಷ್ಟು ಮನೆ? 3,000 ಫ್ಯಾಕ್ಟ್ರಿಗಳು ಐತೆ. ಕೇಳೋರಲ್ಲ ಸ್ನೇಹಿತರೆ, 3,000 ಉದ್ಯಮ ಅಂತಂದ್ರೆ ಹೆಚ್ಚು ಕಡಿಮೆ 30,000 ಅಥವಾ 1 ಲಕ್ಷ ಜನ ಇದರ ಮೇಲೆ ನೇರ ಅವಲಂಬಿತರಾಗಿದ್ದಾರೆ. 1 ಲಕ್ಷ ಸಂಸಾರಗಳು ಈ ಉದ್ಯಮದ ಮೇಲೆ. ಇದು ನಾನೇ ತರದ ಚಿಕ್ಕ ಉದ್ಯಮಗಳ ಘಟಕ. 1 ಲಕ್ಷ ಸಂಸಾರಗಳು ಇದ್ರ ಮೇಲೆ ಅವಲಂಬಿತವಾಗಿದೆ ಅಂತಂದ್ರೆ ನಮ್ ದೇಶ ಹೇಗೆಲ್ಲ ನಡೆಯುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಜಲಕ್ಕಿದು. ನಾವೆಲ್ಲ ಒಂದೇ ಒಂದು ಸ್ಟೀರಿಯೋ ಟೈಪ್ ಯೋಚನೆ ನಾವೇನ್ ಮಾಡ್ತಾ ಇರ್ತೀವಿ, ಮಕ್ಕಳನ್ನ ಓದಿಸ್ಬೇಕು, ದೊಡ್ಡವ್ರು ಮಾಡ್ಬೇಕು, ಇಲ್ಲ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಅಡ್ವೊಕೇಟ್ ಆಗ್ಬೇಕು, ಅವನು ಅಕೌಂಟೆಂಟ್ ಆಗ್ಬೇಕು ಅಂತ. ನಯಾಜ್ ಅಂತವ್ರು ನಮ್ಮ ನಡುವಿನ ಸ್ಫೂರ್ತಿ. ಈಗ 3,000 ಫ್ಯಾಕ್ಟ್ರಿ ಇದೆಯಲ್ಲ, ಎಲ್ಲರೂ ಒಂದ್ 4 ಕಾಸು ನೋಡ್ತಾವ್ರ ಇಲ್ವಾ? ಅಲ್ಲ, ಇದ್ನಲ್ಲಿ ಬದುಕೊಂಡು ಹೋಯ್ತಾವ್ರೆ, ಅದೇನ್ ತೊಂದರೆ ಇಲ್ಲ. ಈಗ ನಾವು ಬೇರೆ ಕಡೆ ಹೋದ್ರೆ ಕೂಲಿ ನಮ್ಗೆ ಏನು ಸಿಗುತ್ತೆ, ಅದ್ ನಮ್ ಸ್ವಂತ ಬಿಸ್ನೆಸ್ ಅಂತ ನಾವು ಮಾಡಕ್ಕೆ ನಮ್ಗೆ ಇಷ್ಟಪಟ್ಟದ ಅದನ್ನ ನಾವು ಮಾಡ್ಕೊಳ್ಬಹುದು. ಅದೇನ್ ತೊಂದರೆ ಇಲ್ಲ. ಇವಾಗ ಕರೋನಾ ಬಂತಲ್ಲ, ಆಗ ಏನ್ ಮಾಡಿದ್ರಿ? ಕೊರೋನಾ ಬರುವಾಗ ಸ್ವಲ್ಪ ತೊಂದರೆ ಆಯ್ತು, ಏನು ಮಾಡಕ್ ಆಗಲ್ಲ, ನಡೆಸಿದ್ರು. ಯಾವತ್ತು ನಿಂತಿಲ್ವಾ ಇದು? ನಿಂತಿಲ್ಲ. ಯಾವತ್ತು ದುಡ್ಡು ಕಾಸು ಕೈ ತೊಂದರೆ ಆಗಿಲ್ಲ? ದುಡ್ಡಿನ ಕಾಸು ಮಾಮೂಲಿ ತೊಂದರೆ ಇದ್ದೇ ಇರ್ತದೆ. ಅದ್ ಯಾವ ರೀತಿ ನಾವು ನಡ್ಸ್ಕೊಳ್ಬೇಕು ಅದ್ ನಡ್ಸ್ಕೊಂತೀವಿ. ಕೊರೋನಾ ಟೈಮ್ ನಲ್ಲಿ 5,000 ರೂಪಾಯಿ ಇತ್ತು ರೇಷ್ಮೆ, 6,000 ರೂಪಾಯಿ ಇತ್ತು ರೇಷ್ಮೆ. ಈಗ 2,000 ರೂಪಾಯಿ ಬಂದ್ರು ಕೊರೋನಾ ಟೈಮ್ ನಲ್ಲಿ. 2,000 ರೂಪಾಯಿ ಬಂದ್ರು. 6,000 ರೇಷ್ಮೆ 2,000 ರೂಪಾಯಿ ಬಂದ್ಬಿಟ್ಟು ಏನ್ ಮಾಡಕ್ ಆಯ್ತದೆ? ಮತ್ತೆ ಹೆಂಗ್ ಮಾಡಿದ್ರೆ ಲಾಸ್ ಆಗ್ಬಿಡ್ತಲ್ಲ? ಲಾಸ್ ಆಗ್ಬಿಡ್ತದೆ, ಮಾತ್ರ ಇರ್ಲೇಬೇಕಲ್ಲ. ಇವಾಗ ಎಷ್ಟು ರೇಷ್ಮೆ? ಈಗ 4,400. ಮುಂಚೆ ರೇಟ್ ಇನ್ನೂ ಬಂದಿಲ್ಲ? ಇನ್ನ ಬಂದಿಲ್ಲ, ಇನ್ನು 6,000 ತನಕನೂ ಹೋಗಿಲ್ಲ. ಇನ್ನ ಡಿಮ್ಯಾಂಡ್ ಹೆಂಗಿದೆ ರೇಷ್ಮೆಗೆ? ರೇಷ್ಮೆ ಅದು ಯಾವ ರೀತಿ ನಾವು ಕ್ವಾಲಿಟಿ ಮಾಡ್ತೀವಿ ಆಮೇಲೆ ಡಿಪೆಂಡ್ ಆಗುತ್ತೆ. ಹೌದಾ? ಕ್ವಾಲಿಟಿ ಇಲ್ಲ ಅಂದ್ರೆ ಏನ್ ಮಾಡುತ್ತೆ ಅದು? ಏನು ಮಾಡಕ್ಕೆ.
ಈಗ ಕ್ವಾಲಿಟಿ ಇಲ್ಲದೆ ಇರೋ ರೇಷ್ಮೆನ ಏನ್ ಮಾಡ್ತಾರೆ ತಗೊಂಡೋಗಿ? ಅದು ಕಮ್ಮಿ ತಗೊಂತಾರೆ. ಈಗ 4,000 ಇರೋದು 3,500 ರೂಪಾಯಿ ತಗೊಂತಾರೆ. ಅದೇನು ಒಂದ್ ಮಾಡ್ಕೊಂಡು ಬದುಕ್ತಾರೆ. ಈಗ ನೀವು 20 ವರ್ಷದಿಂದ ಈ ಉದ್ಯಮದಲ್ಲಿದ್ದೀರಿ. ಫಸ್ಟ್ ಕ್ವಾಲಿಟಿ ಯಾವ್ದು, ಸೆಕೆಂಡ್ ಕ್ವಾಲಿಟಿ ಯಾವ್ದು, ಥರ್ಡ್ ಕ್ವಾಲಿಟಿ ಯಾವ್ದು ಗೊತ್ತು. ನಮ್ಗೆ ಸಾಮಾನ್ಯ ಜನ ನಮಗ್ ಗೊತ್ತಿಲ್ಲ. ನಾವು ಅಂಗಡಿಗೆ ಹೋದ್ರೆ ನೋಡಿ ಇದೇ ರೇಷ್ಮೆ, ಇದು ರೇಷ್ಮೆ, ಇದು ರೇಷ್ಮೆ ಅಂತಾನೆ. ಕ್ವಾಲಿಟಿ ಯಾವ್ದು ನಾವು ಕಂಡುಹಿಡಿಯೋದು ಹೆಂಗೆ ಸರ್? ಕಂಡುಹಿಡಿದು ಅಂತ ಹೇಳಿದ್ರೆ ಅದಕ್ಕೆ ಒಂದು ಅವ್ರ ಗೊತ್ತಾಗ್ಬಿಡ್ತದೆ. ನೋಡಿದ್ರೆ ಇಷ್ಟು ಎಳೆ ಇಷ್ಟು ಗ್ರಾಮು ಅಂತ ಗೊತ್ತಾಗ್ಬಿಡ್ತದೆ ಅವ್ರಿಗೆ. ಗೊತ್ತಾಗ್ಬಿಡ್ತದೆ. ಈಗ ಅಲ್ಲಿ ಮ್ಯಾನ್ಯುವಲ್ ಆಗಿ ಎಲ್ಲ ಎಳೆಗಳನ್ನ ತೆಗಿಸಿದ್ರಲ್ಲ, ಆಮೇಲೆ ಇದೇನ್ ಮಾಡ್ತೀರಾ? ಇದನ್ನ ವೈಡಿಂಗ್ ಅಂತ ಹೇಳ್ತೀವಿ. ವೈಡಿಂಗ್ ಅಂತ ಹೇಳಿದ್ರೆ ಅಲ್ಲಿ 8 ಪಿರ್ಕಿಗಳು ಇರ್ತದೆ. ಇದನ್ನ ರೋಲ್ ಮಾಡ್ತೀವಿ. ಇದೊಂದ್ ಸ್ವಲ್ಪ ಉದ್ದ ಬರುತ್ತೆ. ಇದನ್ನ ಫೈನಲ್ ಆಗುತ್ತೆ. ನಮ್ ಈ ಫ್ಯಾಕ್ಟ್ರಿಯಿಂದ ಇದು ಫೈನಲ್. ಇದೇ ಫೈನಲ್. ಇದೇ ಫೈನಲ್. ಇದ್ ಮಾಡಿದ್ಮೇಲೆ ಇದನ್ನ ಬಂದು ತಗೊಂಡ್ ಹೋಗ್ತಾರೆ. ಹಾ, ಹೌದೌದು. ಇದು ಒಂದೊಂದು ಎಳೆ ಇದೆಲ್ಲ ಚಿಕ್ಕದ್ರೆ ಇದನ್ನಲ್ಲಿ ರೋಲ್ ಮಾಡ್ಕೊಂತೀವಿ. ಈಗ ಒಂದೊಂದು ಇದೆಯಾ, ಇದು ಎಷ್ಟೆಷ್ಟು ಇರುತ್ತೆ? ಇದು ಎಲ್ಲ ಒಂದೇ ಸರಿ ಎಲ್ಲ ಕುಡಿಸ್ಬಿಡ್ತೀರಾ? ಹಾ, ಒಂದೊಂದು ಕುಂಡ್ಕೊಂಡ್ಬಿಡ್ತಾರೆ. ಎಲ್ಲ ಕುಡ್ಕೊಂಡ್ಬಿಡ್ತಾರೆ. ತಿರ್ಗಾ ಅವ್ರು ತೆಗೆದ್ರೆ ಒಂದೊಂದೇ ಬರುತ್ತೆ. ಅವ್ನು ತೆಗೆದ್ರೆ ಒಂದೊಂದೇ ಬರುತ್ತೆ. ಸೊ ಇದು ಇನ್ನೊಂದ್ ಕೈಗೆ ಹೋಗುತ್ತೆ. ಈಗ ಅದಾದ್ಮೇಲೆ ರೇಸ್ ಸೀರೆ ಮಾಡೋರ್ ಕೈಗೆ ಹೋಗುತ್ತೆ. ಟ್ವಿಸ್ಟಿಂಗ್ ಮಿಷಿನ್ ಹೋಗ್ಬೇಕು. ಯಾವ ಮಿಷಿನ್? ಟ್ವಿಸ್ಟಿಂಗ್ ಮಿಷಿನ್ ಹೋಗುತ್ತೆ. ಹೌದು. ಅದೆಲ್ಲಿದೆ ಟ್ವಿಸ್ಟಿಂಗ್ ಮಿಷಿನ್? ಟ್ವಿಸ್ಟಿಂಗ್ ಮಿಷಿನ್ ಎಲ್ಲ ಐತೆ, ಎಲ್ಲಾ ಕಡೆ ಐತೆ. ಇಲ್ಲಿ ರಾಮನಗರದಲ್ಲಿ ಇಲ್ಲೂ ಇದೆ. ಸೊ ಅವ್ರು ತಗೊಂಡ್ ಹೋಗ್ತಾರೆ. ಆಮೇಲೆ ಅವರು ಸೀರೆ ಮಾಡೋರು ಕೊಡ್ತಾರೆ. ಇದು ಹೊಸ ಮಿಷಿನ್ಗಳು, ಹಳೇದ ಇವನು? ಇದೆಲ್ಲ ಹೊಸದು. ಇವೆಲ್ಲ ಹೊಸದು. ಇದು ಮುಟ್ಟಿದ್ರೆ ಬಿಸಿ ಬರ್ತಾ ಇದೆಯಲ್ಲ, ಏನಿದು ಸರ್? ಇದು ರೇಷ್ಮೆ ಒಣಗ್ಬೇಕು. ಒಣಗ್ಬೇಕಾ ರೇಷ್ಮೆ? ಒಣಗ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಗಟ್ಟಿ ಆಗ್ಬಿಡ್ತದೆ. ಇಲ್ಲಿ ಈ ಪಟ್ಟಿ ಮೇಲೆ ಗಟ್ಟಿ ಆಗ್ಬಿಡ್ತದೆ. ಆವಾಗ ಹೇಳಿದ್ರೆ ಎಳೆ ಕಟ್ ಆಗ್ಬಿಡ್ತದೆ. ಇದು ಒಣಗಿದ್ರೆ ಆರಾಮಾಗಿ ಹೂವ ತರ ಬರುತ್ತೆ. ಸೊ ಅದಕ್ಕೆ ಹಿಂದ್ಗಡೆ ಇದಾಕಿದೀರಾ? ಸ್ಟೀಮ್ ಪೈಪ್ ಹಾಕಿದೀವಿ. ಸ್ಟೀಮ್ ಪೈಪ್. ಸೊ ಅದ್ರಲ್ಲಿ ಇದು ಒಣಗ್ತಾ ಇರುತ್ತೆ. ಮುಂಚೆ ಬೆಂಕಿ ಹಾಕ್ತಾ ಇದ್ರು. ಈಗ ಎಲ್ಲ ಬೆಂಕಿಯಿಂದ ಈಗ ಸ್ಟೀಮೇ ಮಾಡ್ತಾ ಇದ್ವಿ. ಮುಂಚೆ ಮಾಡ್ತಾ ಇದ್ರಲ್ಲ ನೀವು, ಅದನ್ನು ನೋಡಿದೀರಾ? ಹೌದು. ಆ ತರ ನನ್ನ ಹತ್ರ ಮುಂಚೆನೆ ಇತ್ತು. ಅದನ್ನ ತಟ್ಟಿ ನಾನು ಇಲ್ಲಿ ಹಾಕಿರೋದು. ಹೌದಾ? ಹೌದು. ಆವಾಗ ಏನ್ ಉಪಯೋಗಿಸ್ತಾ ಇದ್ರಿ? ಇದ್ರ ಬದಲಿಗೆ ಮರ ಉಪಯೋಗಿಸ್ತಾ ಇದ್ರ? ವಿಜಿಲು ಬರುತ್ತಲ್ಲ, ಇಜಿಲು ಬರುತ್ತಲ್ಲ, ಅದು ಕೊಂಡಿ ತೊಳ್ದಿ ಎಲ್ಲ ಹಾಕಿ ಈ ಗಾಡಿಗೆ ಎಲ್ಲ ಉರಿತಾ ಇತ್ತು, ಬಿಸಿ ಬರ್ತಾ ಇತ್ತು. ಅದೆಲ್ಲ ತೊಂದ್ರೆ. ಈಗ ಬೆಳಗ್ಗೆ ಹೊತ್ತು ಬೂದಿ ತೆಗಿಬೇಕು, ವಿಜಿಲು ಹಾಕ್ಬೇಕು, ತೊಳಿಬೇಕು ಅಂದ್ರೆ ಈಗೆಲ್ಲ ಸ್ಟೀಮ್ ತರ. ಈಗೆಲ್ಲ ಸ್ಟೀಮ್ ಬಂದ್ಬಿಟ್ಟು ಏನು ತೊಂದ್ರೆ ಇಲ್ಲ. ವಾಲ್ ಓಪನ್ ಮಾಡೋದು, ಸ್ಟೀಮ್ ಬಿಸಿ ಬರುತ್ತೆ. ಇದಕ್ಕೆಲ್ಲ ನೀರಿಗೆ, ಬಿಸಿನೀರಿಗೆ ವ್ಯವಸ್ಥೆಗೆ ಏನೋ ಒಂದು ಬಾಯ್ಲರ್ ಏನಾದ್ರು ಇಟ್ಕೊಂಡಿದ್ದೀರಾ? ಬಾಯ್ಲರ್ ಇದೆ. ಆ ಬಾಯ್ಲರ್ ಇಟ್ಕೊಂಡಿದ್ದೀರಾ? ಅಲ್ಲಿಂದ ಎಲ್ಲ ಕಡೆ ಸಪ್ಲೈ ಸಪ್ಲೈ ಆಗುತ್ತೆ. ಈಗ ರಾಮನಗರದಲ್ಲಿ 3,000 ಫ್ಯಾಕ್ಟರಿ ಇದೆ ಅಂತ ಹೇಳಿದ್ರಲ್ಲ, ಎಲ್ಲ ಇಷ್ಟೇ ದೊಡ್ಡದ ಅಥವಾ ಇನ್ನೂ ದೊಡ್ಡದ, ಇನ್ನೂ ಚಿಕ್ಕದ? ಚಿಕ್ಕದು ಐತೆ, ದೊಡ್ಡದು ಐತೆ. ಇದಕ್ಕಿಂತ ದೊಡ್ಡದು ಐತೆ. ತುಂಬಾ ಚಿಕ್ಕದು ಅಂದ್ರೆ ಎಷ್ಟು? ಒಂದ್ 4 ಬೇಸನ್. 4 ಬೇಸನ್. ದೊಡ್ಡದು ಅಂದ್ರೆ? ದೊಡ್ಡದಂದ್ರೆ ಒಂದು 12, 13 ಈ ತರ ಇದೇ ದೊಡ್ಡದು. ದೊಡ್ಡದು 12, 13 ಹಂಗ್ ನಡೀತದೆ. ಕೆಲವರು ಇದ್ನಲ್ಲಿ 20 ಬೇಸನ್ ಇದೆ. 20. ಈಗ ನಮ್ಗೆ ಕಾಮನ್ ಜನದ ಲೆಕ್ಕದಲ್ಲಿ ಹೇಳಿ, ಒಂದ್ ದಿನಕ್ಕೆ ಇದ್ ಮಾಡ್ತಿರಲ್ಲ, ಎಷ್ಟು ಸೀರೆ ಮಾಡ್ಬೋದು? ಇದು ಸೀರೆ ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಸೀರೆನಲ್ಲಿ ಆ ರೈಟ್ ಬಗ್ಗೆ ಆ ರೇಷ್ಮೆ ಆಗ್ತಿರ್ತದೆ. ರೇಟ್ ಬೇಡ, ಈ ಕ್ವಾಂಟಿಟಿ ಇದೆಯಲ್ಲ. ಇವಾಗ ನೀವು ರೇಷ್ಮೆ ನೂಲ್ ತೆಗೆದು ಕೊಡ್ತೀರಲ್ಲ, ಈಗ ಸಪೋಸ್ ಇಷ್ಟು ತೆಗೆದ್ರೆ ಒಂದ್ ಸೀರೆ ಆಗುತ್ತಾ ಅಂತ? ಆಗುತ್ತೆ. ಖಂಡಿತ ಆಗುತ್ತೆ. ಅಲ್ಲಿಗೆ ದಿನ ಏನೊಂದು 20 ಸೀರೆ ಮಾಡೋಷ್ಟು ನೂಲ್ ತೆಗಿತೀರಾ? ಹೌದು ತೆಗಿತೀರಾ? ಆರಾಮಾಗಿ ತೆಗಿತೀವಿ. 20 ಏನು 50, 100 ಮೇಲೆ ಆಗುತ್ತೆ. ಅದನ್ನೇ ನಾನು ಕೇಳ್ತಾರೆ. ದಿನ ಒಂದು 100 ಸೀರೆ 100 ಸೀರೆ ಮೇಲೆ ಆಗುತ್ತೆ. ನೀವು ಒಬ್ರೆ ಒಂದ್ ದಿನಕ್ಕೆ 100 ಸೀರೆ ಅಷ್ಟು ನೇಲ್ ತೆಗೆದ್ರೆ ನೇಯ್ಗೆ ಮಾಡಿ. ರಾಮನಗರದಲ್ಲಿ ಒಂದು 3,000 ಫ್ಯಾಕ್ಟ್ರಿ ಇದೆ. ಹೌದು. ಅವರೆಲ್ಲ ತೆಗಿತಾರೆ. ಹೌದು. ಸೊ ರೇಷ್ಮೆ ಹುಳು ಎಷ್ಟಿರ್ಬೋದು ಅಂತ? ಹುಳ ಬರುತ್ತೆ ಸರ್, ಅದು ಬರುತ್ತೆ. ಅವರು ಬೆಳಿತಾವ್ರೆ. ಸುತ್ತಮುತ್ತ ಎಲ್ಲಿ ಬೆಳಿತಾರೆ? ಸುತ್ತಮುತ್ತ ರಾಮನಗರ ಬೆಳಿತಾರೆ, ಕೋಲಾರ ಬೆಳಿತಾರೆ, ಚಿಂತಾಮಣಿ, ಕೊಳ್ಳೇಗಾಲ, ಮಹಾರಾಷ್ಟ್ರ, ತಮಿಳ್ನಾಡು, ಸುತ್ತಮುತ್ತ ಹೇಳಿ ಎಲ್ಲ ಕಡೆ. ರಾಮನಗರ, ಚನ್ನಪಟ್ಟಣ, ಮದ್ದೂರು ಬೆಳಿತಾರೆ. ಮಂಡ್ಯನೂ ಬೆಳಿತಾರೆ. ಮಳ್ಳೊಳ್ಳಿ ಬೆಳಿತಾರೆ. ಕೊಳ್ಳೇಗಾಲ ಬೆಳಿತಾರೆ. ಸಿಲ್ಗಟ್ಟ ಬೆಳಿತಾರೆ. ಕೋಲಾರ ಬೆಳಿತಾರೆ.
ಆಮೇಲೆ ಎಲ್ಲ ಸುತ್ತಮುತ್ತ ಹಳ್ಳಿಗಳ ಎಲ್ಲ ವಿಜಯಪುರ ಸುತ್ತಮುತ್ತ ಎಲ್ಲ ಇಲ್ಲಿಗೆ ತರದ ಎಲ್ಲ ಕಡೆ ಮಾರ್ಕೆಟ್ ಇದೆ. ಎಲ್ಲ ಕಡೆ ಮಾರ್ಕೆಟ್ ಇದೆ. ಕೋಲಾರ್ನಲ್ಲಿ ಇದೆ, ಸಿಲ್ಗಟ್ಟ ಇದೆ, ಹ್ಮ್. ಕನಕಪುರ ಇದೆ, ಚನ್ನಪಟ್ಟಣ ಇದೆ. ಒಂದ್ ಅಂದಾಜು ಎಷ್ಟು ಜನ ಇರ್ಬೋದು ಈ ರೇಷ್ಮೆ ಹುಳ ಬೆಳೆಯೋರು? ಇದೆ ಸರ್, ಒಂದ್ 10 ಲಕ್ಷ ಜನ. ಹೌದು 10 ಲಕ್ಷ ಮೇಲೇನೆ ಇದೆ. 10 ಲಕ್ಷ ಮೇಲೆ. ಹೌದು ಹೌದು. ಕೇಳಿ ಸ್ನೇಹಿತರೆ, ಉದ್ಯಮ ಅನ್ನೋದು ಹೇಗೆ ಕೊಂಡಿ ಅನ್ನುವಂಥದ್ದು ಒಂದು 10 ಲಕ್ಷ ಕುಟುಂಬಗಳನ್ನ ಒಂದು ಉದ್ಯಮಕ್ಕೆ ತೊಡಗಿಸಿದೆ. ಒಂದು 4 ಜಿಲ್ಲೆಗಳಲ್ಲಿ, ರಾಮನಗರ, ಮದ್ದೂರು, ರಾಮನಗರ, ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲೇ ಒಂದು 10 ಲಕ್ಷ ಕುಟುಂಬಗಳು ಒಂದು ಉದ್ದಿಮೆಯ ಹಿಂದೆ ಇವೆ ಅಂದ್ರೆ, ಈ ಬೃಹತ್ ಭಾರತದಲ್ಲಿ ಇಂಥ ಲಕ್ಷಾಂತರ ನಮಗೆ ಕಣ್ಣು ಕಾಣದೇ ಇರುವಂತ ಉದ್ಯಮಗಳು ಹೇಗೆ ನಮ್ಮ ದೇಶದ ಪ್ರಗತಿಗೆ ತನ್ನದೇ ಆದಂತ ಕೊಡುಗೆಯನ್ನ ಕೊಡ್ತಾ ಇವೆ ಅಲ್ವೇ? ಬದುಕ ಬಂಡಿ. ನಯಾಜ್ ಅವ್ರು ಹೇಳಿದ್ರು, ಟ್ವಿಸ್ಟಿಂಗ್ ಮೆಷಿನ್ಗೆ ಹಾಕಿ ಆಮೇಲೆ ನಾವು ಇದನ್ನ ಸೀರೆ ತಯಾರಿಕೆ ಮಾಡೋರಿಗೆ ಕೊಡ್ತೀವಿ ಸರ್ ಅಂತ. ಸೊ ಈಗ ನೇರವಾಗಿ ಸೀರೆ ತಯಾರಿಕೆ ಮಾಡೋರ್ನೆಲ್ಲ ನೀವು ತುಂಬಾ ನೋಡಿದಿರಿ, ಆದ್ರೆ ಇದ್ರ ಮಧ್ಯದಲ್ಲಿ ಒಂದು ಟ್ವಿಸ್ಟಿಂಗ್ ಅನ್ನೋಂಥ ಒಂದು ಪ್ರಾಸೆಸ್ ಇದೆಯಲ್ಲ, ಅದೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಬೃಹತ್ ಟ್ವಿಸ್ಟಿಂಗ್ ಮೆಷಿನ್ಗಳು ಸ್ನೇಹಿತರೆ. ಈ ಟ್ವಿಸ್ಟಿಂಗ್ ಮೆಷಿನ್ ನಲ್ಲಿ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ, ಹೇಗೆ ಟ್ವಿಸ್ಟ್ ಆಗಿ ಈ ಫೈನಲ್ ಪ್ರಾಡಕ್ಟ್ ಹೇಗಿರುತ್ತೆ, ಅದನ್ನ ನಾವು ನೋಡೋಣ ಬನ್ನಿ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಟ್ವಿಸ್ಟಿಂಗ್ ಮೆಷಿನ್ನು. ನಯಾಜ್ ಅವ್ರೀಗ ಇದ್ರ ಬಗ್ಗೆ ನಮಗೆ ಹೇಳೋದಕ್ಕೆ ನಿಂತಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ರೇಷ್ಮೆಯ ನೂಲುಗಳನ್ನು ಒಳಗೊಂಡಂಥ ರೀಲ್ಗಳು ಎಲ್ಲ ಒಂದು ಅಜಮಾಸ ಒಂದು 100 ರೀಲ್ಗಳನ್ನು ಇಟ್ಟಿದ್ದಾರೆ. ಆ 100 ರೀಲ್ಗಳಿಂದ ಬಂದಂಥ ಅಷ್ಟು ಎಳೆಗಳನ್ನು ಇಲ್ಲಿ ಜೋಡಿಸಿದ್ದಾರೆ. ನಯಾಜ್ ಅವರೇ, ಇದು ಮುಂದಕ್ಕೆ ನೀವು ಹೇಳಿ, ಇದು ಏನು, ಇದು ಹೇಗೆ ಅಂತ. ಸರ್, ಇದು ಯಾವ ರೀತಿ ಅಂತ ಹೇಳಿದ್ರೆ, ಇದು ಇಷ್ಟು ಎಳೆ ಗಜ ಅಂತ ಬರುತ್ತೆ, ನಂಬರ್ ನಮ್ಗೆ ಕೊಡುತ್ತಾರೆ. ಅದರಿಂದ ಅಷ್ಟು ಗಜ, ಅಷ್ಟು ಎಳೆ ಹಾಕಿ ಅಷ್ಟು ತೂಕ ಬರಬೇಕು. ಆ ರೀತಿ ನಾವು ಮಾಡಿ ಅವ್ರಿಗೆ ಕೊಡ್ತೀವಿ, ರೇಷ್ಮೆ ಅವ್ರಿಗೆ. ಇದು ಗಜ ಅಂದ್ರೆ ಈಗ ನಾವು 16 ಗಜದ ಸೀರೆ ಅಂತೀವಲ್ಲ, ಆ ಗಜಾನ ಇದು? ಇದೇ ಬೇರೆ ಗಜಾನ? 16 ಗಜಾನು ಬರ್ತದೆ. ಅವ್ರಿಗೆ ಸೀರೆ ಮಾರ್ತಾರಲ್ಲ, ಅವ್ರಿಗೆ ಯಾವ ರೀತಿ ಬೇಕು ಅಂತ ಅವ್ರಿಗೆ ನಮ್ಗೆ ವಾಟ್ಸಪ್ ಕಳಿಸ್ತಾರೆ. ಅವ್ರು ಆರ್ಡರ್ ಕಳಿಸ್ತಾರೆ ನಿಮ್ಗೆ? ವಾಟ್ಸಪ್ ಕಳಿಸ್ತಾರೆ. ಏನ್ ಕಳಿಸ್ತಾರೆ ಅಂತ ಹೇಳಿದ್ರೆ, ಈಗ ನಮ್ಗೆ ಇಷ್ಟೊಂದು ಬಂದಿದೆ, 119 ಗಜ. ಈಗ ನನ್ಗೆ ನೀವು ಗಜ ಅಂತ ಹೇಳಿದ್ರಿ. ಹೌದು. ಈಗ ನಾವೆಲ್ಲ ಸೀರೆ ಅಂಗಡಿಯವ್ರು ಹೇಳ್ತಾರಲ್ಲ, 16 ಗಜದ ಸೀರೆ, 18 ಗಜದ ಸೀರೆ, ಆ ಗಜಾನು ಈ ಗಜಾನು ಒಂದೇನಾ? ಎಲ್ಲ ಒಂದೇ. ಅಂದ್ರೆ ಏನದು ಸರ್? ಅವ್ರಿಗೆ ಎಷ್ಟು ಅದು ಸೀರೆಗೆ ಎಷ್ಟಾಗ್ಬೇಕು ಅಷ್ಟಿನ ಗಜಾನ ಹೇಳ್ತಾರೆ ನಮ್ಗೆ. ಆ ಗಜದ ಮೇಲೆ ನಾವು ಕುಣ್ಸಿ, ಎಳೆ ಕುಣ್ಸಿ ನಾವು ಕೊಡ್ತೀವಿ. ಸೊ ಈಗ ಒಂದ್ ಗಜಕ್ಕೆ ಎಷ್ಟು ಎಳೆ? 100 ಎಳೆ ಬರುತ್ತೆ. ಒಂದು ಗಜಕ್ಕೆ 100 ಎಳೆ? 100 ಎಳೆ ಬರುತ್ತೆ. 16 ಗಜಕ್ಕೆ 1,500 ಎಳೆ? 1,500. 16 ಗಜ. ಹೌದು. 16 ಗಜ ಸೀರೆ ಅಂದ್ರೆ 1,600 ಎಳೆ ಇರುವಂತ ಸೀರೆ. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಈಗ ನಿಮ್ಗೆ ಅರ್ಥ ಆಗಿರ್ಬೇಕು. ಒಂದು ಗಜಕ್ಕೆ 100 ಎಳೆ. ಹೌದು. ಈಗ 119 ಗಜ ಅಂದ್ರೆ 119 10,400 ಬೀಳುತ್ತದೆ. 10,400 ಎಳೆ ಬೀಳುತ್ತದೆ. ಒಂದು ಗಜಕ್ಕೆ 16 ಎಳೆ. ಹೌದು. ಒಂದು ಗಜಕ್ಕೆ 100 ಎಳೆ. 100 ಎಳೆ. ಒಂದ್ ಗಜಕ್ಕೆ 100 ಎಳೆ. ಈಗ 119 ಗಜಕ್ಕೆ 10,400 ಎಳೆ ಕೂತ್ಕೊಂತದೆ. ಆ ತರದ 88 ಗಜ ಆ ತರದ್ದೇ ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಅರ್ಥ ಆಗಿರ್ಬೇಕು ಈಗ ನಿಮ್ಗೆ. ಒಂದು ಗಜ ಸೀರೆ ಅಂದ್ರೆ 100 ಎಳೆಗಳು, 16 ಗಜದ ಸೀರೆ ಅಂದ್ರೆ 16 × 100. ಇವರು 119 ಗಜ, ಯಾರೋ ಇವ್ರಿಗೆ ಆರ್ಡರ್ ಕೇಳಿದ್ದಾರೆ, 119 × 100. ಸೊ ಇದು ಈಗ ನೀವು ಕೆಳಗಡೆ, ಈಗ ನಿಮ್ಮ ಫ್ಯಾಕ್ಟ್ರಿಲಿ ನೀವು ತೋರಿಸಿದ್ರಿ, ಆ ರೀಲ್ಗಳನ್ನ ತಂದು ನೀವೀಗ ಕೆಳಗಡೆ ಎಲ್ಲ ಈ ತರದಕ್ಕೆ ಸುತ್ತೀರಾ ಅಲ್ಲಿ? ಹೌದು. ಅದನ್ನ ಸುತ್ತುವಾಗ ಏನು ವೇಸ್ಟೇಜ್ ಏನಾದ್ರು ಬರುತ್ತಾ? ವೇಸ್ಟೇಜ್ ಬರುತ್ತೆ. 100 ಕೆಜಿಗೆ 1-2 ಕೆಜಿ ವೇಸ್ಟೇಜ್ ಹೋಗುತ್ತೆ. 100 ಕೆಜಿಗೆ 1-2 ಕೆಜಿ ವೇಸ್ಟೇಜ್ ಹೋಗುತ್ತೆ. ಎಲ್ಲಿ ಇವಾಗ ಟ್ವಿಸ್ಟಿಂಗ್ ಮಾಡ್ಬೇಕು, ಅವ್ರು ಎಳೆಯುವಾಗ ಇದು ಮಾಡುವಾಗ. ಇವಾಗ ಟ್ವಿಸ್ಟಿಂಗ್ ಅಂದ್ರೆ ಅದೇನೆ, ಕೆಳಗಡೆ ಏನ್ ಮಾಡ್ತಾ ಇದ್ದೀರಾ? ಹೌದು. ಅದೇ ಟ್ವಿಸ್ಟಿಂಗ್. ಅಲ್ಲಿಂದ ವೈಡಿಂಗ್ ಆದ್ಮೇಲೆ ಒಂದೊಂದು ಅಡಿನ ಒಂದೊಂದು ಎಳೆನ ಸುತ್ಕೊಂಡು ಈ ಬಾಬಿನ ಮೇಲೆ ಅದನ್ನ ಡಬಲ್ ಮಾಡಿ ತಿರ್ಗಾ ಇದ್ರ ಮೇಲೆ ಸುತ್ತಿ ಟ್ವಿಸ್ಟಿಂಗ್ ಆಗ್ಬೇಕು. ಅದು ಟ್ವಿಸ್ಟಿಂಗ್ ಅಂತ ಹೇಳಿದ್ರೆ ಸುತ್ಕೊಂತದಲ್ಲ, ಆ ತರ ಟ್ವಿಸ್ಟಿಂಗ್ ಮಾಡಿ ಇದ್ನಲ್ಲಿ ಟ್ಯೂಬ್ ಮಾಡಿ ಫೈನಲ್ ಇದಾಗುತ್ತೆ. ಇದು ಫೈನಲ್ ಅಲ್ವಾ? ಇದು ಫೈನಲ್. ಸೊ ಈಗ ಒಂದಕ್ಕೆ 1 ಎಳೆ ಲೆಕ್ಕ ಇದು? ಹೌದು. ಈಗ 100 ಇದೆ ಇಲ್ಲಿ? 100 ಇದೆ. 100 ಎಳೆ ಲೆಕ್ಕ ಇದು? ಹೌದು. 100 ಎಳೆ. 100 ಎಳೆನು ಸೇರಿಸ್ತೀರಾ? ಸೇರಿಸ್ತೀವಿ. ಸೇರಿಸ್ಬಿಟ್ಟು ಅವರು ಈಗ 119 ಅಂತ ಇದೆಯಲ್ಲ, 119 ಅಲ್ಲಿರುತ್ತಾ? 119 ಇಲ್ಲಿ ಇರುತ್ತೆ ನೋಡಿ. ಈಗ 119 ಇಲ್ಲಿ ಕಾಣ್ತಾ ಇದ್ ನೋಡಿ.
ಅಲ್ಲಿ 119. 119 ಅಲ್ಲಿ ನಂಬರ್ ನಲ್ಲಿ ಇರ್ತದೆ. ಹಾ 119 ಅಂತ ನಂಬರ್ಗಳು ಆ ಪಟ್ಟಿ ಮೇಲೆ ಹಾಕಿರ್ತದೆ. ಅವರು ಅವ್ರು ಹಾಕೊಂಡು ಅವರನ್ನು ಹಾಕ್ಕೊಡ್ತಾರೆ. ಓಕೆ. ಸೊ ಇದನ್ನ ಇದು ಟ್ವಿಸ್ಟಿಂಗ್. ಇದು ಟ್ವಿಸ್ಟಿಂಗ್ ಅಂದ್ರೆ ಎಷ್ಟೊತ್ತು ಅಂದ್ರೆ ಇದೆಲ್ಲ ಖಾಲಿ ಆಗಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ಸರ್? ಇದು ಖಾಲಿ ಆಗಂಟ ಒಂದು ದಿನ ಆಗುತ್ತೆ. ಇದಿಷ್ಟು ಖಾಲಿ ಆಗಕ್ಕೆ ಒಂದು ದಿನ ಬೇಕಾಗ್ತದೆ. ಇದು ಎಲ್ಲ ಲೋಡ್ ಆಗ್ಬೇಕಂದ್ರೆ ಒಂದು 4 ಡೇಸ್ ಆಗ್ಬೇಕಾಗ್ತದೆ. ಇದು ಲೋಡ್ ಆಗಕ್ಕೆ 4 ದಿನ ಬೇಕು. ಹೌದು. ಈಗ ನಿಮ್ಮ ಫ್ಯಾಕ್ಟ್ರಿಲಿ ತಂದಿದ್ದಂತ ಟ್ವಿಸ್ಟಿಂಗ್ ಆಗಕ್ಕೆ 4 ದಿನ ಬೇಕು. 4 ದಿನ ಬೇಕು. 4 ದಿನ ಬೇಕು. 4 ದಿನ ಆದ್ಮೇಲೆ ಈ ಶೇಪ್ ಬರುತ್ತೆ. ಈ ಶೇಪ್ ಬರುತ್ತೆ. ಇದರಿಂದ ಪೂರ್ತಿ ಆರ್ಡರ್ ಪ್ರಕಾರ ಹೋಗಕ್ಕೆ 1 ದಿನ ಬೇಕು. 1 ದಿನ ಬೇಕು. ಈಗ ಇಲ್ಲಿ ಇವ್ರು ಏನ್ ಆರ್ಡರ್ ಕೊಟ್ಟಿದಾರಲ್ಲ, ಇದ್ ಮಾಡಕ್ಕೆ ಎಷ್ಟು ದಿನ ಬೇಕು? 1 ದಿವಸ ಬೇಕು. 1 ದಿವಸ ಫುಲ್ ಡೇ. ಹೌದು. ಇದನ್ನ ಮಾಡಿ ತೂಕದ ಮೇಲೆ ಮಾರಾಟ ಮಾಡ್ತೀರಾ ಹೆಂಗೆ? ತೂಕ ಮಾಡ್ಬೇಕು. ಇಷ್ಟು ತೂಕ ಅವ್ರು ಹೇಳ್ತಾರೆ, ಇಷ್ಟು ಎಳೆ ಕುತ್ಕೊಳ್ಬೇಕು, ಇದು ಗಸ ಕುತ್ಕೊಳ್ಬೇಕು, ಇಷ್ಟು ತೂಕ ಬರಬೇಕು ಅಂತ. ಅಷ್ಟು ಬಂದರೆ ಅವ್ರಿಗೆ ನಾವು ಆರ್ಡರ್ ತಗೊಂತೀವಿ. ಬರುತ್ತೆ ಅಂತ ನಾವು ಆರ್ಡರ್ ತಗೊಂತೀವಿ. ಆ ತೂಕದ ಲೆಕ್ಕದ ಮೇಲೆ ಮಾರಾಟ ಮಾಡ್ತೀವಿ. ಎಷ್ಟು ಇದು ತೂಕಕ್ಕೆ? ಈಗ 5200 ರೂಪಾಯಿ ಇದೆ. ಕೆಜಿಗೆ 5200 ರೂಪಾಯಿ 1 ಕೆಜಿಗೆ. ಹೌದು. ಈಗ ನೀವು ಇಷ್ಟು ಮಾಡಿದಿರಲ್ಲ, ಇದು ಎಷ್ಟು ಕೆಜಿ ಬರುತ್ತೆ? ಇದೆಲ್ಲ ಒಂದು 20 ಕೆಜಿ ಬರುತ್ತೆ. 20 ಕೆಜಿ ಬರುತ್ತೆ. ಹೆಚ್ಚು ಕಡಿಮೆ 1 ಲಕ್ಷ ರೂಪಾಯಿ ಮಾಲ್ ಇದು. ಹೌದು. 1 ಲಕ್ಷ ರೂಪಾಯಿ ಮಾಲ್ ಇದು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ನಾವು ಎಷ್ಟು ಅಜ್ಞಾನಿಗಳಾಗಿದ್ದೀವಪ್ಪ ಅಂತಂದ್ರೆ, ಈ ಪ್ರಪಂಚದಲ್ಲಿ ಇಂಥದ್ದೆಲ್ಲ ಲಕ್ಷಾಂತರ ಕೋಟಿ ವ್ಯವಹಾರಗಳು ನಡೀತಾ ಇರ್ತಕ್ಕಂಥದ್ದು ಸಣ್ಣ 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 ಘಟಕಗಳಾಗಿ ಹನಿ ಹನಿ ಗೂಡಿದ್ರೆ ಹಳ್ಳ ಅನ್ನೋವಂಥದ್ದು. ಈ ಥರದ್ದು ಯೂನಿಟ್ಗಳಲ್ಲಿ ಈ ಥರದ್ದೇ ಒಂದು ಒಟ್ಟು ಈ ನಿಮ್ಮ ಊರಲ್ಲಿ ಈ ಟ್ವಿಸ್ಟಿಂಗ್ ಮಿಷಿನ್ ಎಷ್ಟಿರ್ಬೋದು? ಇರ್ಬೋದು ಒಂದು 100 ಮೇಲೇನೆ ಇದೆ. 100 ಮೇಲಿದೆ. ಈಗ ನೀವು 3000 ಯೂನಿಟ್ಗೆ 100 ಟ್ವಿಸ್ಟಿಂಗ್ ಮಿಷಿನ್ ಸಾಕಾ? ಇಲ್ಲ, ಬೇರೆ ಬೇರೆ ಇದೆಯಲ್ಲ. ಕೋಲಾರ ಇದೆ, ಸಿಲ್ಗಟ್ಟ ಇದೆ, ಹಿಂದೂಪುರ್ ಇದೆ, ಆಂಧ್ರ ಇದೆ, ಎಲ್ಲ ಕಡೆ ಇದೆ. ಎಲ್ಲ ಕಡೆ ಐತೆ. ಇಲ್ಲಿಂದ ತಗೊಂಡು ಹೋದ್ಮೇಲೆ ನಿಮ್ ಕೆಲಸ ಮುಗೀತು. ಇಲ್ಲಿಂದ ನಮ್ ತಗೊಂಡ್ಮೇಲೆ ಕೆಲಸ ಮುಗೀತು. ಅದೇನಿದ್ರು ಇನ್ನು ಸೀರೆಗೆ ಹೋಗುತ್ತೆ. ಸೀರೆ ಮಾಡೋನು. ಹೌದು. ಸೀರೆ ಮಾಡೋನು ಚಾಲು ಮಾಡ್ತಾರೆ. ಹೌದು. ಎಲ್ಲೆಲ್ಲಿಂದ ಬಂದು ತಗೊಂಡೋಗ್ತಾರೆ ಇದನ್ನ? ಸರ್, ಇದು ನಮ್ಗೆ ಎಲ್ಲಿಂದ ಆರ್ಡರ್ ಬರುತ್ತೆ? ಧರ್ಮವರಂ ಬರುತ್ತೆ, ಸತ್ತಿ ಬರುತ್ತೆ, ತಮಿಳ್ನಾಡು ಬರುತ್ತೆ, ಆಂಧ್ರ ಬರುತ್ತೆ, ಹೈದರಾಬಾದ್ ಬರುತ್ತೆ. ಈ ತರ ಈ ಧರ್ಮವರಂ, ಕಾಂಜೀವರಂ ಸ್ಯಾರಿ ಅಂತ. ಹೌದು. ಸೈಲಂ. ಹೌದು. ಅದೆಲ್ಲ ಇಲ್ಲಿಂದಾನೆ ತಗೊಂಡೋಗೋದ? ಆ ಡೀನರ್ ಪ್ರಕಾರ ಅವರು ತಗೊಂಡು ಹೋಗುತ್ತೆ. ಸೂರತ್, ಬನಾರಸ್. ನಿಮ್ ರಾಮನಗರ ಫೇಮಸ್ ರೇಷ್ಮೆಗೆ. ರಾಮನಗರ ಫೇಮಸ್, ಕೊಳ್ಳೇಗಾಲ ಫೇಮಸ್, ಸಿಲ್ಗಟ್ಟ ಫೇಮಸ್. ಕೇಳಿದ್ರಲ್ಲ ಸ್ನೇಹಿತರೆ, ರೇಷ್ಮೆಯ ಗೂಡಿನಿಂದ ರೇಷ್ಮೆಯ ಸೀರೆಯವರೆಗೆ ಇವ್ರ ಪರಿಶ್ರಮ. ನೀವೆಲ್ಲಿ ಕೂತು ನಿಮ್ಮ ಮನೆ ಟಿವಿ ಮುಂದೆ ಇದನ್ನ ವೀಕ್ಷಣೆ ಮಾಡ್ತಿದ್ದೀರಲ್ಲ, ಈಗ ನೀವು ಒಂದು ಸೀರೆಗೆ 30,000, 50,000, 1 ಲಕ್ಷ, 2 ಲಕ್ಷ ಕೊಡ್ತಿರಲ್ಲ, ಅದ್ರ ಹಿಂದೆ ಇಷ್ಟು ಲಕ್ಷಾಂತರ ಜನರ ಪರಿಶ್ರಮ, ನಯಾಜಂತವರ ಪರಿಶ್ರಮ ಇರುತ್ತೆ. ಈ ಸಂಚಿಕೆನ ಬಹಳ ಒಂದು ಹೆಮ್ಮೆಯೊಂದಿಗೆ ಇಲ್ಲೇ ಮುಗಿಸ್ತಾ ಇದ್ದೀನಿ. ಯಾಕೆಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೆಲ್ಲ ಉದ್ದಿಮೆಗಳು ನಮ್ಮ ಜನರನ್ನ, ಅವರ ಬದುಕನ್ನ ಚೆಂದಗಾಣಿಸಿವೆ, ಸಂಪನ್ನಗೊಳಿಸಿವೆ ಅನ್ನುವಂಥ ಒಂದು ಹೆಮ್ಮೆ ನಮ್ಮಲ್ಲೂ ಇದೆ. ನಮ್ಮ ರಾಮನಗರದ ರೇಷ್ಮೆ ವಿಶ್ವದಾದ್ಯಂತ, ಭಾರತದಾದ್ಯಂತ ತನ್ನ ರೇಷ್ಮೆಯ ಕಂಪನ್ನು ಪಸರಿಸುತ್ತೆ. ಭಾರತಾದ್ಯಂತ ಇರುವಂಥ ಸ್ತ್ರೀಯರು ಉಟ್ಕೊಳ್ಳುವಂಥ, ಹೆಮ್ಮೆ ಪಟ್ಕೊಳ್ಳುವಂಥ ಸೀರೆನಲ್ಲಿ ನಮ್ಮ ರಾಮನಗರ, ಶಿಡ್ಲಘಟ್ಟ, ನಮ್ಮ ಕನಕಪುರ, ಕೋಲಾರ ಎಲ್ಲದರ ಪಾಲು ಇದೆ ಅನ್ನುವಂಥದ್ದು ನಮಗೆ ಹೆಮ್ಮೆ ತರುವಂಥ ವಿಚಾರ. ನಿಮ್ಮ ಮೆಚ್ಚುಗೆ ನಮಗೆಲ್ಲ ಸ್ಫೂರ್ತಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲೇ ಮುಗಿಸ್ತೀನಿ. ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.